ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ದಿವಸವೂ ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮ ಮೂಲಕ ನಡೆಸಿರಿ. ನಿಮ್ಮ ಪ್ರೀತಿ ಸಹ ಇಲ್ಲದೆ ಏನು ಮಾಡಲು ಏನು ನಡೆಯಲು ಕೂಡ ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನೆಲ್ಲರನ್ನು, ನಿಮ್ಮನ್ನು, ಗಂಡ ಹೆಂಡತಿ ಮಕ್ಕಳನ್ನು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹೋದಲ್ಲಿ ಬಂದಲ್ಲಿ ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 2 ಅರಸು 22ನೇ ಅಧ್ಯಾಯ 17ರಿಂದ 2 ಅರಸು 22:17 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅವರು ನನ್ನನ್ನು ಬಿಟ್ಟು ಅನ್ಯ ದೇವತೆಗಳಿಗೆ ಧೂಪ ಸುಟ್ಟು ತಮ್ಮ ದುಷ್ಕೃತ್ಯಗಳಿಂದ ನನ್ನನ್ನು ರೇಗಿಸಿದ್ದರಿಂದ ನನ್ನ ಕೋಪಾಗ್ನಿಯು ಈ ದೇಶದ ಮೇಲೆ ಉರಿಯ ಹತ್ತಿ ಆರಿ ಹೋಗುವುದೇ ಇಲ್ಲ ಅನ್ನುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಒಂದು ಗ್ರಾಮ ಇರ್ಬೋದು, ಒಂದು ತಾಲೂಕು ಇರ್ಬೋದು, ಒಂದು ಜಿಲ್ಲೆ ಇರ್ಬೋದು, ಒಂದು ರಾಜ್ಯ ಇರ್ಬೋದು, ಒಂದು ದೇಶವೇ ಇರ್ಬೋದು. ದೇವರನ್ನು ಅರಿತುಕೊಂಡ ಮೇಲೆ ಪುನಃ ವಿಗ್ರಹಾರಾಧನೆ ಅದು ಇದು 10 ಆಜ್ಞೆಗಳಿಗೆ ಅವಿಧೇಯರಾಗಿ ಈ ಭೂಲೋಕದ ವಿಷಯಗಳಿಗೆ ಹೋದರೆ ಖಂಡಿತವಾಗಿ ಅಲ್ಲಿ ಏನಾಗ್ತದೆ, ಇಡೀ ದೇವರ ಕೋಪವು ಅದರ ಮೇಲೆ ಬಂದು ಎರಗ್ತದೆ. ಆಗ ವೈರಿಗಳು ಬರ್ತಾರೆ, ಯುದ್ಧ ನಡೆಯುವಂಥದ್ದು. ಪ್ರತಿ ಒಂದು ಮನೆಯಲ್ಲಿ ಆದರೂ ಕೂಡ ಅದುವೇ ಪರಿಸ್ಥಿತಿ. ಹಾಗೆ ದೇವರ ದರ್ಶನವಾದ ಮೇಲೆ ಇವತ್ತು ಎಲ್ಲ ಗ್ರಂಥಗಳಲ್ಲಿಯೂ ನಾವು ಹೆಸರುಗಳನ್ನು ಕೇಳಿಕೊಂಡಿದ್ದೇವೆ. ನಿಜವಾದ ಒಂದೊಂದು ಗ್ರಂಥದಲ್ಲಿ ಒಂದೊಂದು ಹೆಸರುಗಳಿವೆ, ಎಷ್ಟೋ ಹೆಸರುಗಳು ಇರ್ಬೋದು. ಅವು ಸರ್ವ ಸೃಷ್ಟಿಕರ್ತನಾದ ದೇವರ ಹೆಸರುಗಳಿಗೆ ಒಂದೊಂದು ಅರ್ಥವಷ್ಟೇ. ಹಾಗೆ ಆದಮೇಲೆ ಆ ಸತ್ಯವನ್ನು ಅರಿತು ಯೋಹಾನ 4ನೇ ಅಧ್ಯಾಯ 24ನೇ ವಚನದಲ್ಲಿ ನೋಡುವಾಗ, ಆತನು ಆತ್ಮ ಸ್ವರೂಪನು, ಆತನ ಸತ್ಯಕ್ಕೆ ಅನುಗುಣವಾಗಿ ಆರಾಧಿಸುವವರು ಮಾತ್ರ ಆರಾಧಿಸಬೇಕು, ಎಲ್ಲರ ಆರಾಧನೆ ಬೇಡ ಅಂತ. ಹಾಗೆ ಇವತ್ತು ದೇವರ ಹೆಸರನ್ನು ಹೇಳಿಕೊಂಡು ವಿಗ್ರಹಗಳು, ಮಾಯಾ ಮಂತ್ರ, ಜ್ಯೋತಿಷಗಳು, ಲೋಕದ ವಿಷಯ, ಸೈತಾನ ಕಾರ್ಯಕ್ಕೆ ಹೋಗಿ ದೇವರನ್ನು ಆರಾಧಿಸುವುದಾದರೆ ಅಲ್ಲಿ ಖಂಡಿತವಾಗಿ ಒಬ್ಬರ ಮೇಲೆ ಆಗಲಿ, ಒಂದು ಮನೆಯ ಮೇಲೆ ಆಗಲಿ, ಒಂದು ಗ್ರಾಮದ ಮೇಲೆ ಆಗಲಿ, ಒಂದು ತಾಲೂಕಿನ ಮೇಲೆ ಆಗಲಿ, ಒಂದು ಜಿಲ್ಲೆಯ ಮೇಲೆ ಆಗಲಿ, ಒಂದು ದೇಶದ ಮೇಲೆ ಆಗಲಿ, ಒಂದು ರಾಷ್ಟ್ರದ ಮೇಲೆ ಆದರೂ ಕೂಡ ಅಲ್ಲಿ ಖಂಡಿತವಾದ ಶಿಕ್ಷೆ. ಅದುವೇ ಯುದ್ಧಕ್ಕೆ ಯುದ್ಧ, ಹೆಣಗಳು ಬೀಳುವುದು, ರಕ್ತ ಬೀಳುವಂಥದ್ದು ಇದುವೇ ಆಗಿದೆ. ಆದ್ದರಿಂದ ದೇವರ ದರ್ಶನವಾದ ಮೇಲೆ, ದೇವರು ದರ್ಶನ ಕೊಟ್ಟ ಮೇಲೆ ದಯವಿಟ್ಟು ಗ್ರಂಥಗಳನ್ನು ಓದಿ ತಿಳಿದುಕೊಂಡು ಅದೇ ಪ್ರಕಾರ ಮುಂದೆ ಸಾಗಬೇಕಾಗಿದೆ. ಇದನ್ನು ಬಹಳ ಸಲಗಳಿಂದ ನಾವು ತಿಳಿದುಕೊಂಡು ಬರ್ತಾ ಇದ್ದೇವೆ. ಆದರೆ ಇವತ್ತು ದೇವಮಾನವರು ಅಂಥವರು ಇಂಥವರು ಪೂಜಾರಿಗಳು ಅಂತೆಲ್ಲ ಹೇಳಿಕೊಂಡು ತಿಳಿದು ಕೂಡ ಇವತ್ತು ವಿಗ್ರಹಗಳನ್ನು ಮಾಡಿಕೊಂಡು ಅದಕ್ಕೆ ಮಂಗಳಾರತಿ ಬೆಳಿಕೊಂಡು ಅದಕ್ಕೆ ಹೋಮ ಯಜ್ಞಗಳನ್ನ ಮಾಡಿಕೊಂಡು ಅದಕ್ಕೆ ಕೈ ಮುಗಿಸಿಕೊಂಡು ಅದರಲ್ಲಿ ಏನೇನೋ ಪ್ರಸಾದ ಅಂತೇಳಿ ಮಾಡಿಕೊಂಡು ನಾನಾ ಥರದ ಬಟ್ಟೆಗಳನ್ನು ಹಾಕ್ಕೊಂಡು ಮೈ ತುಂಬ ಬಣ್ಣ ಬಳ್ಕೊಂಡು ಹೊಟ್ಟೆಗಳನ್ನು ಬೆಳೆಸಿಕೊಂಡು ಇವತ್ತು ಮನುಷ್ಯರನ್ನು ಹಾಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಇಂಥವ್ರನ್ನ ಹಿಂಬಾಲಿಸಬೇಡಿ. ಸತ್ಯ ಸುವಾರ್ತೆಯ ದೇವರ ದರ್ಶನವಾದ ಮೇಲೆ ಸತ್ಯ ಸುವಾರ್ತೆ ಅಂದರೆ ದೇವರ ಸತ್ಯವಾದ ಮಾತುಗಳನ್ನು ಕೇಳಿ ಅದರಂತೆ ನಡೆಯಿರಿ. ದೇವರ ನಾಮಕ್ಕೆ ಸ್ತೋತ್ರ. ಹಾಗಾದರೆ ಮಾತ್ರ ಇವತ್ತು ನಮಗೆ ಆರೋಗ್ಯ, ಆಸ್ತಿ ಪಾಸ್ತಿಯಲ್ಲಿ ಒಳ್ಳೆ ಬೆಳೆ, ಮಕ್ಕಳಿಗೆ ಒಳ್ಳೆ ಉದ್ಯೋಗ, ವಿದ್ಯೆ, ಬುದ್ಧಿ, ಉದ್ಯೋಗ ಎಲ್ಲ ಬರುವಂಥದ್ದು, ಪ್ರಾಣಿ ಪಕ್ಷಿಗಳ ಆಶೀರ್ವಾದ. ಇದು ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ ಮತ್ತು ಯಾಜಕಕಾಂಡ 26ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಾಹರಣೆಗೆ ಹಿಂದಿನ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಸಾಕ್ಷಾತ್ ಪರಬ್ರಹ್ಮನೇ ಪರಮಾತ್ಮನು ಶ್ರೀಕೃಷ್ಣ ಪರಮಾತ್ಮ ಎಂಬ ಹೆಸರಿನಲ್ಲಿ ಶ್ರೀಕೃಷ್ಣನು ಭಾರತ ದೇಶದ ಮಥುರೆಯಲ್ಲಿ ಜನಿಸಿದರು. ಅವರು ಮನುಷ್ಯರಾಗಿ ಬಂದರು. ವಾಪಸ್ ಅವರು ಪರಲೋಕ ಏರಿ ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನೇ ನಮ್ಮ ಸಹೋದರ ರಾಜಕುಮಾರ್ ಅವರು ಕೂಡ ಒಂದು ಹಾಡನ್ನು ಹಾಡಿದರು. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು ಎಂಬುದಾಗಿ. ಇಲ್ಲಿ ಯೇಸು ಕ್ರಿಸ್ತನು ಕೂಡ ಅದುವೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗಿರುವಾಗ ದಯವಿಟ್ಟು ಇತರ ಸುಳ್ಳು ಬೋಧನೆ ಇಲ್ಲಿ ಕೊಟ್ಟು ಅವ್ರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ತಿಳ್ಕೊಂಡು ಹೋದರೆ ಅಂಥವರ ಮೇಲೆ, ಅಂಥ ದೇಶದ ಮೇಲೆ ಕೂಡ ಉರಿ ಹತ್ತುತ್ತದೆ ಅಂತ ಇದರ ಅರ್ಥವಾಗಿದೆ. 18ನೇ ವಚನ. ತಾನು ಕೇಳಿದ ವಾಕ್ಯಗಳ ವಿಷಯವಾಗಿ ಯೆಹೋವನ ಬಳಿಯಲ್ಲಿ ವಿಚಾರಿಸುವುದಕ್ಕೆ ನಿಮ್ಮನ್ನು ಕಳುಹಿಸಿದ ಯೆಹೂದದ ಅರಸನಿಗೆ ನೀವು ತಿಳಿಸಬೇಕಾದ ಇಸ್ರಾಯೇಲ್ ದೇವರಾದ ಯೆಹೋವನ ಮಾತೇನೆಂದರೆ, ಅಲ್ಲಿಂದ ನೋಡಿ ಆ ಅರಸ ಏನು ಮಾಡ್ತಾನೆ, ಅವರಲ್ಲಿ ಹೋಗಿ ವಿಚಾರಿಸಪ್ಪ ನೀನು
ಅಂತೇಳಿ ಯಾರು ಆ ದೇವರು ಕೊನೆಗೆ ಆರಿಸಿಕೊಂಡಂಥ ಯೋಷಿಯನು ಅಲ್ಲಿ ಏನು ಅಂತೇಳಿ ಅವನ ಸೇವಕರನ್ನು ಕಳಿಸಿದಾಗ ಇವನು ಅಲ್ಲಿ ವಿಚಾರಿಸತಕ್ಕದ್ದು ಯೆಹೋವನ ಮಾತೇನೆಂದರೆ ವಾಪಸ್ಸಲ್ಲಿ ದೇವರು ಹೇಳಿಸ್ತಾ ಇದ್ದಾರೆ, ನಾನು ಈ ದೇಶವನ್ನು 19ನೇ ವಚನ, ನಾನು ಈ ದೇಶವನ್ನು ನಿವಾಸಿಗಳನ್ನು ಶಾಪವಿಸ್ಮಯಗಳಿಗೆ ಗುರಿ ಮಾಡುವನೆಂಬುದನ್ನು ನೀವು ಕೇಳಿದಾಗ ದುಃಖಪಟ್ಟು ನನ್ನ ಮುಂದೆ ತಗ್ಗಿಸಿಕೊಂಡಿದ್ದರಿಂದಲೂ ಬಟ್ಟೆಗಳನ್ನು ಹರಿದುಕೊಂಡು ಕಣ್ಣೀರು ಸುರಿಸಿದ್ದರಿಂದಲೂ ನಿನ್ನನ್ನು ಲಕ್ಷಿಸಿದೇನು. ಇದೇ ನಮಗೆ ಸ್ತೋತ್ರ. ಹಿಂದೆ ತಿಳಿಸಿದಾಗ ಅವ್ರು ಏನು ಮಾಡಿದ್ರು, ಅಯ್ಯೋ ನಾವು ಧರ್ಮೋಪದೇಶಕ್ಕೆ ವಿರುದ್ಧವಾಗಿ ನಡ್ಕೊಂಡವಲ್ಲ ಅಂತ ಹೇಳಿಬಿಟ್ಟು ಬೇಸರದಲ್ಲಿ ತಗ್ಗಿಸಿಕೊಂಡ್ರು, ಬೇಸರದಲ್ಲಿ ಬಟ್ಟೆಯನ್ನು ಹರಿದುಕೊಂಡ್ರು, ಅಂದರೆ ದೇವರ ಕೋಪ ನಮ್ಮ ಮೇಲೆ ಬರ್ತದಲ್ಲ ಅಂತೇಳಿ, ಆದ್ರಿಂದ ನಾನು ನಿಮ್ಮನ್ನು ತಗ್ಗಿಸಿದೆನು ಅಂತ ದೇವರ ಅರಸನಿಗೆ ಒಂದು ಪ್ರವಾದಿ ಸೇವಕರ ಮುಖಾಂತರ ಹೇಳಿ ಕಳಿಸಿದ. ಹಾಗೆ ಇವತ್ತು ನಾವು ಕೂಡ ದೇವರನ್ನು ಅರಿತುಕೊಂಡ ಮೇಲೆ ಒಂದು ವೇಳೆ ತಪ್ಪು ಮಾಡಿದರೆ ಖಂಡಿತವಾಗಿ ನಾವು ಸರಿಯಾದ ಪಶ್ಚಾತ್ತಾಪ ಪಟ್ಟರೆ, ನಿಜವಾದ ಪಶ್ಚಾತ್ತಾಪ ಪಟ್ಟರೆ, ದೇವರಿಗೆ ಪಶ್ಚಾತ್ತಾಪ ಮೆಚ್ಚುಗೆಯಾದರೆ ಖಂಡಿತವಾಗಿ ಅಂಥವರನ್ನು ಕೂಡ ದೇವರು ಕ್ಷಮಿಸುತ್ತಾನೆ. ಅದ್ರ ಎಲ್ಲವರೆಲ್ಲ ಭಾಳ ಸಲ ನೋಡ್ತಾರೆ ಮತ್ತೆ ಆಗಾಗ ಅದೇ ನಾಟಕದ ಬುದ್ಧಿ ಆದರೆ ದೇವರು ಕ್ಷಮಿಸುವುದಿಲ್ಲ, ಶಿಕ್ಷೆಗೊಳಪಡಿಸಿ ಒಳಪಡಿಸ್ತಾನೆ. ಮತ್ತು ಗರ್ವ ಅಹಂಕಾರದಲ್ಲಿ ಕೆಲವರು ಅಯ್ಯೋ ನನ್ನ ಪಾಪಗಳು ತಿಳಿದ್ರೆ ಸಾಕು, ನನಗೊಳ್ಳೆಯಾದ್ರೆ ಸಾಕು, ಆಗ ಒಂದ್ಸಲ ಮಾತ್ರ ಪ್ರಾರ್ಥನೆಗೆ ಬರೋದು, ಪ್ರಾರ್ಥನೆ ಮಾಡೋದು, ಮತ್ತು ಇತರರಲ್ಲಿ ಪ್ರಾರ್ಥನೆ ಮಾಡಿ ಅಂತ ಹೇಳೋದು, ಇದು ಬಹಳ ನಡೀತಾ ಇದೆ. ಒಳಗೆ ಅವರ ಹೃದಯ ಮನಸ್ಸು ವಿಗ್ರಹಾರಾಧನೆ ಸೈತಾನ ಕಾರ್ಯ ಲೋಕದ ಕಾರ್ಯ ಇರುತ್ತದೆ. ಅವರಿಗೆ ಶಿಕ್ಷೆ ಮತ್ತೆ ಜಾಸ್ತಿ ಬರ್ತದೆ ಹೊರತು ಕಡಿಮೆ ಆಗುವುದಿಲ್ಲ. ದೇವರು ನಮಗೆ ಸ್ತೋತ್ರ. ಹಾಗೆ ಸರಿಯಾದ ಪಶ್ಚಾತ್ತಾಪ ಪಟ್ಟವರನ್ನು ದೇವರು ಕ್ಷಮಿಸುತ್ತಾರೆ. 20ನೇ ವಚನ, ನಾನು ಈ ದೇಶಕ್ಕೆ ಬರಮಾಡುವ ಶಿಕ್ಷೆಗಳಲ್ಲಿ ನೀನು ಒಂದನ್ನು ನೋಡದೆ ಸಮಾಧಾನದಿಂದ ಮೃತಿ ಹೊಂದಿ ಸಮಾಧಿ ಸೇರುವಂತೆ ಅನುಗ್ರಹಿಸನೆಂಬುದೇ ಎಂದು ಹೇಳಿದಳು. ದೇವರ ನಮಗೆ ಸ್ತೋತ್ರವಾಗಲಿ. ಯಾರೋ ಒಂದು ಪ್ರವಾದಿನಿ ಹೇಳಿದಂಥ ಮಾತು ಈಗ ನಾವು ಮಾತನಾಡಿದಂಥದ್ದು, ನಾನು ಈ ದೇಶಕ್ಕೆ ಬರಮಾಡುವ ಶಿಕ್ಷೆಗಳಲ್ಲಿ ನೀನು ಒಂದನ್ನು ನೋಡದೆ ಸಮಾಧಾನದಿಂದ ಮೃತಿ ಹೊಂದಿ ಸಮಾಧಿ ಸೇರುವಂತೆ ಅನುಗ್ರಹಿಸುವನೆಂಬುದೇ ಎಂದು ಹೇಳಿದಳು. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ಪಶ್ಚಾತ್ತಾಪ ಪಟ್ಟು ನಮ್ಮನ್ನು ನಾವೇ ಬದಲು ಮಾಡಿಕೊಂಡ್ರೆ ಈ ಲೋಕದಲ್ಲಿ ಬರುವಂಥ ಕಷ್ಟ ಸಂಕಟ ದುಃಖಗಳನ್ನು ನೀನು ನೋಡುವುದಿಲ್ಲ, ನೀನು ಸಮಾಧಿ ಸೇರಿಬಿಡ್ತೀಯಪ್ಪ ಅಂಥೇಳಿ ದೇವರು ಪ್ರವಾದಿನಿಯ ಮುಖಾಂತರ ಹೇಳಿಸಿದರು. ಹಾಗಾದ್ರೆ ಕಷ್ಟ ಸಂಕಟ ನೋಡುವುದೇ ಇಲ್ಲ ಅಂದರೆ ಪಶ್ಚಾತ್ತಾಪ ಅವರನ್ನು ಸರಿ ಮಾಡಿಕೊಂಡವರಿಗೆ ಇಂಥ ಒಂದು ಆಶೀರ್ವಾದ. ಅವರು ಹಿಂದಿರುಗಿ ಬಂದು ಅರಸನಿಗೆ ಈ ಮಾತುಗಳನ್ನು ತಿಳಿಸಿದರು. ಅವರು ಹೋಗಿ ವಾಪಸ್ಸು ದೇವರ ಪ್ರವಾದಿನಿ ಏನು ಮಾಡಿದ್ಲು, ಈ ಮಾತನ್ನು ತಿಳಿಸಿದ್ರು ಅಂತೇಳಿ ಹೇಳ್ತಾಳೆ. ಹಾಗೆ ಇದು ನಮ್ಮ ಜೀವಿತಕ್ಕೂ ಕೂಡ ಮುಖ್ಯ ಒಂದು ಉದ್ದೇಶವಾಗಿದೆ. ಇದನ್ನು ನಾವು ಅನುಸರಿಸಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಈಗ 2 ಅರಸು 23ನೇ ಅಧ್ಯಾಯ 1-3 ಅನಂತರ ಅರಸನು ದೂತರ ಮುಖಾಂತರವಾಗಿ ಯೆರೂಸಲೇಮಿನ ಮತ್ತು ಯಹೂದ್ಯ ಪ್ರಾಂತ್ಯದ ಬೇರೆ ಎಲ್ಲ ಊರುಗಳ ಹಿರಿಯರನ್ನು ತನ್ನ ಬಳಿಗೆ ಕರೆಸಿ, ಯೆರೂಸಲೇಮಿನವರನ್ನು, ಬೇರೆ ಎಲ್ಲ ಯಹೂದ್ಯರನ್ನು, ಯಾಜಕರು, ಪ್ರವಾದಿಗಳು ಇವರನ್ನು ಕರಕೊಂಡು ಯೆಹೋವನ ಆಲಯಕ್ಕೆ ಹೋದನು. ಚಿಕ್ಕವರು ಮೊದಲುಗೊಂಡು ದೊಡ್ಡವರವರೆಗೆ ಎಲ್ಲರೂ ಅವನನ್ನು ಹಿಂಬಾಲಿಸಿದರು. ಅಲ್ಲಿ ಅವನು ಎಲ್ಲರಿಗೂ ಕೇಳಿಸುವಂತೆ ಯೆಹೋವನ ಆಲಯದಲ್ಲಿ ಸಿಕ್ಕಿದ ನಿಬಂಧನಾ ಗ್ರಂಥವನ್ನು ಸಂಪೂರ್ಣವಾಗಿ ಓದಿಸಿ, ಕಂಬದ ಬಳಿಯಲ್ಲಿ ನಿಂತುಕೊಂಡು ತಾನು ಯೆಹೋವನ ಮಾರ್ಗದಲ್ಲಿ ನಡೆಯುವುದಾಗಿಯೂ ಆತನ ಆಜ್ಞಾವಿಧಿ ನಿರ್ಣಯಗಳನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಕೈಗೊಳ್ಳುವುದಾಗಿಯೂ ನಿಬಂಧನಾ ಗ್ರಂಥದಲ್ಲಿ ಬರೆದಿರುವ ಎಲ್ಲ ವಾಕ್ಯಗಳನ್ನು ನೆರವೇರಿಸುವುದಾಗಿಯೂ ಯೆಹೋವನಿಗೆ ಪ್ರಮಾಣ ಮಾಡಿದನು. ಎಲ್ಲ ಜನರು ಹಾಗೆ ಪ್ರಮಾಣ ಮಾಡಿದರು. ನಮಗೆ ಸ್ತೋತ್ರ. ಅವನ ತಪ್ಪು ಅವನಿಗೆ ಅರ್ಥವಾಯಿತು, ಈ ಪ್ರವಾದಿನಿಯ ಮೂಲಕ ಹೇಳಿದಂಥದ್ದನ್ನು. ಆಮೇಲೆ ಜೆರುಸಲೇಮ್ ದೇವಸ್ಥಾನಕ್ಕೆ ಹೋಗಿ ಹಿರಿಯರನ್ನು ಕಿರಿಯರನ್ನು ಅಂದರೆ ಚಿಕ್ಕವರನ್ನು ದೊಡ್ಡವರನ್ನು ಎಲ್ಲವರನ್ನ ಬರಮಾಡಿಕೊಂಡು ಎಲ್ಲರ ಮುಂದೆಯೂ ದೇವರು ಏನು ಮಾಡಿ ಕರೆದ್ರು. ಅವರು ಈ ಅರಸನನ್ನು ಹಿಂಬಾಲಿಸಿದರು. ಯಾರು? ಯಾವ ಅರಸನನ್ನು? ಯೋಷಿಯನು ಇದು ಹಿಂಬಾಲಿಸಿದ್ರು. ದೇವಾಲಯಕ್ಕೆ ಕರ್ಕೊಂಡು ಹೋಗಿ ಆ ಕಂಬದ ಬಳಿ ನಿಂತು ದೇವರ ಧರ್ಮಶಾಸ್ತ್ರದ ಗ್ರಂಥವನ್ನು ಓದಿದನು. ಇನ್ನು ಮುಂದೆ ನಾನು ಎಲ್ಲ ರೀತಿಯಲ್ಲಿ ಪೂರ್ಣ ಮನಸ್ಸಿನಿಂದಲೂ ಪ್ರಾಣದಿಂದಲೂ ಕೈಗೊಳ್ಳುವುದಾಗಿ ಬರೆದಿರುವ ವಾಕ್ಯಗಳನ್ನು ನೆರವೇರಿಸುವುದಾಗಿ ಯೆಹೋವನಿಗೆ ಪ್ರಮಾಣ ಮಾಡಿದನು. ನೋಡಿ, ಅಲ್ಲಿ ಅವನು ಪ್ರಮಾಣ ಮಾಡಿದೆ, ಇಲ್ಲಿವರೆಗೆ ನಾನು ತಪ್ಪು ಮಾಡಿದೆ, ಅದು ನನಗೆ ಶಿಕ್ಷೆ ಬಂತು. ಈಗ ದೇವರ ಪ್ರವಾದಿನ ಮೂಲಕ ನನಗೆ ತಿಳಿಸಿದ್ರು, ಇನ್ನು ಮುಂದೆ ದೇವರ ಮಾತನ್ನು ನಿಜವಾಗಿಯೂ ನಾನು ಒಂದು ಚೂರು
ಚಾಚು ತಪ್ಪದೆ ನಡೆಯುತ್ತೆ ಅಂತೇಳಿ ಪ್ರಮಾಣ ಮಾಡಿದನು. ಹಾಗೆ ಆ ಜನರು ಕೂಡ ಎಲ್ಲರೂ ಅದೇ ರೀತಿ ಪ್ರಮಾಣ ಮಾಡಿದರು. ಹಾಗೆ ಇದು ನಮ್ಮ ಜೀವಿತಕ್ಕೂ ಕೂಡ ಒಂದು ವೇಳೆ ನಾವು ದೇವರ ದರ್ಶನ ಪಡೆದ ಮೇಲೆ ಇತರ ಲೋಕದ ವಿಷಯ, ರಾಜಕೀಯ, ಇತರ ಕೆಟ್ಟವರೊಂದಿಗೆ ಸೇರಿಕೊಂಡು ದೇವರಿಂದ ದೂರ ಹೋಗಿ ಶಿಕ್ಷೆಯನ್ನು ಅನುಭವಿಸಿದ ನಂತರ ದೇವರು ಪ್ರವಾದಿಯ ಮುಖಾಂತರ ಅಥವಾ ಪ್ರವಾದಿನಿಯರ ಮೂಲಕ ನಮಗೆ ತಿಳಿಸಿದ ಮೇಲೆ ನಾವು ಸಂಪೂರ್ಣವಾಗಿ ಆ ಗ್ರಂಥಗಳನ್ನು ಓದಿಕೊಂಡು ವಾಕ್ಯವನ್ನು ಕೇಳಿ ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ದೇವರಿಗೆ ಪ್ರಮಾಣ ಮಾಡಿದರೆ ಮುಂದೆ ನಾವು ಚಾಚು ತಪ್ಪದೆ ಪ್ರತಿ ದಿವಸ ಪಶ್ಚಾತ್ತಾಪ ಪಟ್ಟುಕೊಂಡು ನಾವು ನಮ್ಮ ಪಾಪಗಳನ್ನ ಸರಿ ಮಾಡಿಸಿಕೊಂಡು ಹೋಗುವುದಾದರೆ ಖಂಡಿತವಾಗಿ ನಾವು ಕೂಡ ಇದೇ ರೀತಿ ಪ್ರಮಾಣ ಮಾಡಿದರೆ ದೇವರು ಖಂಡಿತವಾಗಿಯೂ ಆಶೀರ್ವದಿಸುತ್ತಾರೆ. ಇಲ್ಲದ್ರೆ ಹಿಂದೆ ಹೇಳಿದಾಗೆ ನಾಟಕದ ಜೀವನ ಆದರೆ ಖಂಡಿತವಾಗಿ ಆಗುವುದಿಲ್ಲ. ಇದು ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ವೇದಗಳು ಇರ್ಬೋದು, ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಕುರಾನ್ ಇರ್ಬೋದು, ನಿಜವಾಗಿ ಅದರಲ್ಲಿ ನಾವು ಏನು ಮಾಡಬೇಕು, ಪಾಪಗಳನ್ನ ತಿಳ್ಕೊಂಡು ಪಶ್ಚಾತ್ತಾಪ ಪಡುವುದಾದರೆ, ದೇವರ ವಾಕ್ಯಗಳಿಗೆ ವಿಧೇಯರಾಗುವುದಾದರೆ ಖಂಡಿತವಾಗಿ ದೇವರು ಅವರಂಥವರನ್ನ ಆಶೀರ್ವದಿಸ್ತಾರೆ ಅಂತ ಇದರ ಅರ್ಥ. ಈಗ ಅದರಲ್ಲಿ 23ನೇ ಅಧ್ಯಾಯ 7ನೇ ವಚನಗಳನ್ನು ಓದಿಕೊಳ್ಳೋಣ. 23ನೇ ಅಧ್ಯಾಯ 7ನೇ ವಚನ. ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಯೆಹೋವನ ಆಲಯದ ಪ್ರಾಕಾರದೊಳಗಿದ್ದ ದೇವ ದಾಸ ದಾಸಿಯರ ಮನೆಗಳನ್ನು ಕೆಡವಿಸಿದನು. ಆ ಮನೆಗಳಲ್ಲಿ ಸ್ತ್ರೀಯರು ಅಶೇರ ದೇವತೆಗೋಸ್ಕರ ಗುಡಾರಗಳನ್ನು ನೇಯುತ್ತಿದ್ದರು. ನೋಡಿ, ಅಲ್ಲಿ ಏನು ಮಾಡ್ತಾ ಇದ್ರು, ಆ ಗುಡಾರದ ಒಳಗಡೆ ಅದೇ ಊರಿನಲ್ಲಿ ಯೆಹೋವನ ಆಲಯದ ಪ್ರಾಕಾರದೊಳಗಿದ್ದ ದೇವ ದಾಸ ದಾಸಿಯರ ಮನೆಗಳನ್ನು, ಏನು ದೇವ ದಾಸಿಯರಂದರೆ ಏನು, ಇದು ಉತ್ತರ ಕರ್ನಾಟಕದಲ್ಲಿ ಬಹಳ ಕಡೆಗೆ ನಾವು ನೋಡಬಹುದು. ಬಹಳ ಕಡೆಗಿದೆ ಅಂದರೆ ಹೆಚ್ಚಿನ ಅಂಶ ಧಾರವಾಡದಿಂದ ಬೀದರ್ವರೆಗೆ ಬಹಳಷ್ಟು ಜಿಲ್ಲೆಗಳಲ್ಲಿ ದೇವದಾಸಿಯರು ಅಂದರೆ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು ಗಂಡ ಹೆಂಡತಿ ಹೆಣ್ಮಕ್ಳನ್ನ ಮದುವೆ ಮಾಡದೆ ದೇವದಾಸಿಗೆ ಅಂತೇಳಿ ಬಿಟ್ಟು ಬಿಡೋದು. ಅವರಿಗೆ ಮದುವೆ ಇಲ್ಲ, ಸರಿಯಾದ ಗಂಡಂದರು ಇಲ್ಲ, ಅಂದರೆ ಮಕ್ಕಳನ್ನು ಮಾತ್ರ ಪಡೆಯುತ್ತಾ ಇದ್ದರು. ಇವರಾಗಿದ್ದರೆ ದೇವದಾಸ ದಾಸಿಯರು ಆಗ ಏನು ಮಾಡ್ತಾ ಇದ್ರು, ಅಲ್ಲಿ ಸಂಪೂರ್ಣವಾಗಿ ಆ ಊರೊಳಗೆ ಇದ್ದಂಥ ದೇವದಾಸ ದಾಸರ ಮನೆಗಳನ್ನು ಕೆಡವಿಸಿದರು. ಇದು ಬೇರೆ ಕಡೆಗೆ ಕೂಡ ಬರೆಯಲ್ಪಟ್ಟಿದೆ. ಒಂದು ಊರಲ್ಲಿ ಒಂದು ದೇವದಾಸಿ ಇದ್ದರೆ ಆ ಊರಿಗೆ ಬಹಳ ಶಾಪ ಎಂಬುದಾಗಿ. ಇದು ನಾನು ಕೂಡ ಉತ್ತರ ಕರ್ನಾಟಕದ ಬಹಳ ಕಡೆಗೆ ದೇವರನ್ನು ಬಹಳ ಸಮಯ ನಡೆಸಿದ್ರು. ಅಲ್ಲೆಲ್ಲ ಹೋಗಿ ಪ್ರತಿ ಒಂದು ಊರಲ್ಲಿ ನೋಡಿದಾಗ ಬಹಳ ದೇವದಾಸಿಯರು, ಅವರಂತೂ ಸುಖ ಶಾಂತಿ ನೆಮ್ಮದಿಲ್ಲ, ಅವರ ತಂದೆ ತಾಯಿ ನೆಮ್ಮದಿಲ್ಲ, ಊರೇ ನೆಮ್ಮದಿಲ್ಲ, ಮದುವೆ ಇಲ್ಲ, ಮಕ್ಕಳನ್ನು ಮಾತ್ರ ಪಡೆಯುತ್ತಿದ್ದರು. ಏನೇನೋ ಹೆಸರುಗಳು. ಸಾಯಂಕಾಲ ಬಂದು ಒಂದು ವಿಗ್ರಹ ದೇವಸ್ಥಾನಕ್ಕೆ ಸೇರೋರು, ಅಲ್ಲಿ ಯಾರ್ಯಾರೋ ಬರೋರು ಹೋಗೋರು, ಇವರು ಯಾರ ಜೊತೆಯಲ್ಲಿಯೋ ಕಡೆಗೆ ಯಾರ್ಯಾರನ್ನ ಒಬ್ಬೊಬ್ಬರನ್ನ ಮಾಡಿಕೊಳ್ಳುವುದು, ಅವರಿಗೆ ಒಂದೊಂದು ಹೆಸರನ್ನ ಇಡುವುದು, ಇದೆಲ್ಲ ಬಹಳ ಅಸಹ್ಯ ಕಾರ್ಯ. ಅಂಥವರಿಗೂ ಅಂಥವರ ತಂದೆ ತಾಯಿಗಳಿಗೂ ಕೂಡ ಅಂಥ ಊರಿಗೂ ಕೂಡ ಮಹಾ ಒಂದು ಶಾಪ. ಹಾಗೆ ಒಂದು ಊರಲ್ಲಿ ಒಂದು ದೇವದಾಸಿ ಅಥವಾ ಒಂದು ಸೂಳೆತನ ಎಲ್ಲಿ ಇದೆಯೋ ಅಲ್ಲಿ ಖಂಡಿತವಾಗಿ ಉದ್ಧಾರ ಆಗೋದಿಲ್ಲ. ಅವರನ್ನು ಹಿಂಬಾಲಿಸೋರು ಉದ್ಧಾರ ಆಗೋದಿಲ್ಲ. ಅವರು ಕೂಡ ಯಾರು ಈ ದೇವದಾಸಿ ದಾಸಿಯರಂದರೆ ಹಾಗೆ ಈ ಸುಳ್ಳೆತನ ಮಾಡ್ತಾರೋ ಖಂಡಿತವಾಗಿ ಉದ್ಧಾರ ಆಗಲಿಕ್ಕೆ ಸಾಧ್ಯವಿಲ್ಲ. ಸ್ವಲ್ಪ ದಿವಸ ಇತರರನ್ನು ವಂಚಿಸಿ ಮಾಡಿ ಏನೋ ಮಾಡಿ ದುಡ್ಡು ಮಾಡ್ಬೋದು, ಹಣ ಸಂಪಾದನೆ, ಬಂಗಾರ ಮಾಡ್ಬೋದು, ಒಳ್ಳೊಳ್ಳೆ ಬಟ್ಟೆ ತಗೊಳ್ಬೋದು, ಅಲಂಕಾರವಾಗಿ ತಿರುಗಾಡ್ಬೋದು. ಆಮೇಲೆ ಪ್ರಕಟಣೆ 2ನೇ ಅಧ್ಯಾಯ 18ರಿಂದ 23ರವರೆಗೆ ಓದುವಾಗ ಕಡೆಗೆ ಅವಳನ್ನು ಏನು ಮಾಡ್ತಾನೆ, ಹಾಸಿಗೆ ಹಿಡಿಯುವಾಗೆ ಮಾಡ್ತೇನೆ, ಏಳದಾಗೆ ಮಾಡ್ತೇನೆ, ದೊಡ್ಡ ದೊಡ್ಡ ರೋಗಗಳನ್ನು ಬರಮಾಡ್ತೇನೆ ಅಂತಂದ್ರೆ ಅರ್ಥ. ಅದು ಮಾತ್ರವಲ್ಲ, ಅವಳ ಮಕ್ಕಳನ್ನು ಕೂಡ ಕೊಲ್ತೇನೆ ಅಂದರೆ ಕಡೆಗೆ ಅವರ ಮಕ್ಕಳು ಕೂಡ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಇದು ನನ್ನ ದೇವರನ್ನ ಅರಿತುಕೊಂಡು ದರ್ಶನವಾದ ಮೇಲೆ ಬಹಳ ಸಮಯದ ನಂತರ ಒಂದೊಂದು ವಿಷಯಗಳನ್ನ ತಿಳಿಯುವಾಗ ಈ 31 ವರ್ಷ ಕ್ರೈಸ್ತ ಜೀವಿತದಲ್ಲಿ ಈ ಕಣ್ಣಾರೆ ಎಷ್ಟೋ ಕಂಡಿದ್ದೇನೆ, ಈಗಲೂ ಅದೇ ಕಾಣುತ್ತಲಿದೆ. ಆದ್ದರಿಂದ ಖಂಡಿತವಾಗಿ ಮನೆಯಲ್ಲಿ ಇದ್ರು ಆ ಮನೆ ಕೂಡ ಉದ್ಧಾರ ಆಗೋದಿಲ್ಲ, ಊರಲ್ಲಿದ್ದರೆ ಊರು ಕೂಡ ಉದ್ಧಾರ ಆಗೋದಿಲ್ಲ. ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು, ಮಾನ ಮರ್ಯಾದೆ ಇರುವುದಿಲ್ಲ, ಮಕ್ಕಳಿಗೂ ಒಂದು ಬೆಲೆ ಇರುವುದಿಲ್ಲ. ಆದ್ದರಿಂದ ಅಂಥವರು ಊರೊಳಗೆ ಇರಬಾರದು, ಮನೆಯೊಳಗೆ ಇರಬಾರದು, ಅಂಥವ್ರನ್ನು ಹೊರ ಹಾಕಬೇಕು. ಧರ್ಮೋಪದೇಶ ಕಾಂಡದಲ್ಲಿ ನೋಡುವಾಗ ಅಂಥವ್ರನ್ನ ಸುಟ್ಟು ಬಿಡಬೇಕು ಅಂತ ಬರೆಯಲ್ಪಟ್ಟಿದೆ. ಅಂಥ ದೇವತೆಗಳ ವಿಗ್ರಹಗಳನ್ನು, ಕಲ್ಲಿನ ಕಂಬಗಳನ್ನು ಕೂಡ ಸುಟ್ಟು ಬಿಡಬೇಕು. ನನ್ನ ಈ ಕೈಯಲ್ಲಿ ಉದಾಹರಣೆಗೆ
ದಾಸರದು ಖಂಡಿತವಾಗಿ ಎಂತೆಂಥದ್ದು ಗುಡಿಗಳದ್ದು ಅವರದ್ದು ಕಲ್ಲು ಅವರ ಪುಟ್ಟಿಗಳು ಏನೆಲ್ಲ ಬೇಕಾದಷ್ಟು ಕೈಯಲ್ಲಿ ದೇವರು ಸುಡಿಸಿದ್ದಾರೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಬಹಳ ಎಚ್ಚರವಾಗಿ ಇರಬೇಕು. ತಮ್ಮ ಕುಟುಂಬ ಸಂಸಾರದಲ್ಲಿ ಯಾರಲ್ಲೇ ಇರ್ಬೋದು ಇಂಥವ್ರನ್ನ ಹೊರ ಹಾಕಲೇಬೇಕು, ಹೊರ ದೂಡಲೇ ಬೇಕಾಗಿದೆ. ಇಲ್ಲದೆ ದೇವರ ಕೋಪ ಅಂಥವರ ಮೇಲೆ ಬಂದು ಎರಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಒಂದ್ಸಲ ಹಿಂದೆ ಗೊತ್ತಿರ್ಬೋದು ಏಡ್ಸ್ ಹಬ್ಬಿತು. ಕಾರಣ ಯಾವುದು? ವ್ಯಭಿಚಾರದ ವಿಷಯವಾಗಿ. ಇದನ್ನು ಕೂಡ ನಾವು ಅರಣ್ಯಕಾಂಡದಲ್ಲಿ ಓದ್ಬೋದು. ಒಂದೇ ದಿವಸ 24,000 ಮಂದಿ ಸತ್ತರು ಈ ಅಭಿಚಾರದಿಂದಾಗಿ. ಇವತ್ತು ಕೂಡ ಹಾಗೆ ಸ್ವಲ್ಪ ದಿವಸ ಮೆರಿಬೋದು, ಮಾಡ್ಬೋದು, ಎಲ್ಲ ಮಾಡ್ಬೋದು, ಕಡೆಗೆ ಬಹಳ ಶಿಕ್ಷೆಗೊಳಗಾಗಬೇಕಾಗ್ತದೆ. ಅವರ ಮಕ್ಕಳು ಕೂಡ ಅಲ್ಲಿ ಉದ್ಧಾರ ಆಗೋದಿಲ್ಲ, ಮಕ್ಕಳಿಗೆ ಕೂಡ ಬಹಳ ಶಿಕ್ಷೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಅಂಥವರನ್ನು ಹೊರ ಹಾಕಲೇಬೇಕು, ಮನೆಗಳನ್ನು ಕೆಡವಲೇಬೇಕು, ಹೊರಗಡೆ ತಳ್ಳಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಹಾಗೆ ಈಗ 2 ಅರಸು 4:38 44 ಓದ್ಕೊಳ್ಳೋಣ. 2 ಅರಸು 4ನೇ ಅಧ್ಯಾಯ 38 44. ಎಲಿಷನು ತಿರುಗಿ ಗಿಲ್ಗಾಲಿಗೆ ಹೋದನು. ಆಗ ದೇಶದಲ್ಲಿ ಬರವಿದ್ದಿತು. ಪ್ರವಾದಿ ಮಂಡಳಿಯವರು ತನ್ನ ಮುಂದೆ ಕೂಡಿ ಬರಲು ಅವನು ತನ್ನ ಸೇವಕನಿಗೆ ದೊಡ್ಡ ಹಂಡೆಯನ್ನು ತೆಗೆದುಕೊಂಡು ಇವರಿಗೋಸ್ಕರ ಅಡಿಗೆ ಮಾಡು ಎಂದು ಆಜ್ಞಾಪಿಸಿದನು. ಅಂದರೆ ಎಲಿಷನನ್ನು ಹಿಂಬಾಲಿಸಿದವರಿಗೆ ಊಟಕ್ಕೋಸ್ಕರ ಅಲ್ಲಿ ಅವನ ಸೇವಕರಲ್ಲಿ ಏನೇ ಹೇಳ್ತಾನೆ, ದೊಡ್ಡ ಒಂದು ಹಂಡೆ ತಗೊಂಡು ಬಾ, ಇವರಿಗಾಗಿ ಅಡಿಗೆ ಮಾಡುವು ಎಂಬುದಾಗಿ. 39ನೇ ವಚನ. ಒಬ್ಬನು ಯಾವುದಾದರೊಂದು ಪಲ್ಯ ಸಿಕ್ಕಿತೆಂದು ಕಾಡಿಗೆ ಹೋಗಿ ಅಲ್ಲಿ ಒಂದು ಕಾಡು ಬಳ್ಳಿಯನ್ನು ಕಂಡು ಉಡಿ ತುಂಬದರ ಕಾಯಿಗಳನ್ನು ಕಿತ್ತುಕೊಂಡು ಬಂದು ತುಂಡು ತುಂಡು ಮಾಡಿ ಆ ಪಾತ್ರೆಯೊಳಗೆ ಹಾಕಿದನು. ಅದು ಎಂಥ ಕಾಯಿ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ನೋಡಿ, ಆಹಾರಕ್ಕೆ ಇಲ್ಲ, ಪಂಡೆ ತಗೊಂಡು ಬಂದರು. ಒಬ್ಬನು ಕಾಡಿಗೆ ಹೋಗಿ ಅಲ್ಲಿ ಯಾವುದೋ ಒಂದು ಕಾಯಿ ಕಾಣ್ತವನಿಗೆ, ಅಂದರೆ ಅದು ವಿಷದ ಕಾಯಿ ಅಂತ ಅವನಿಗೆ ಗೊತ್ತಿರಲಿಲ್ಲ. ತಂದು ತುಂಡು ತುಂಡು ಮಾಡಿ ಬೇಯಿಸೋಕ್ಕೋಸ್ಕರ ಏನು ಮಾಡ್ದ, ಅಂಡೆಯೊಳಗೆ ಹಾಕಿದ. ಅದು ಯಾವ ಕಾಯಿ ಅಂತ ಅವನಿಗೆ ಗೊತ್ತಿಲ್ಲ. 40. ಜನರಿಗೆ ಅದನ್ನೇ ಊಟಕ್ಕೆ ಬಡಿಸಿದರು. ಅವರು ಅದನ್ನು ಬಾಯೊಳಗೆ ಹಾಕಿದ ಕೂಡಲೇ ತಿನ್ನಲಾರದೆ, ದೇವರ ಮನುಷ್ಯನೇ, ಪಾತ್ರೆಯಲ್ಲಿ ವಿಷ ಎಂದು ಕೂಗಿದ್ರು. ನೋಡಿ, ಅದು ಬೇಯಿಸಿದ್ರು, ಹಾಕಿದ್ರು. ಆಗ ಈಗಿನ ಹಾಗೆ ಮುದ್ದೆ ಇಲ್ಲ, ರೊಟ್ಟಿ ಇಲ್ಲ, ಯಾವುದಿಲ್ಲ, ಯಾವುದೋ ಒಂದು ಗೆಡ್ಡೆ ಗೆಣಸು ಕಾಡು ಬಳಿದು ಅದನ್ನು ಬಾಯಿಗೆ ಹಾಕಿದ ತಕ್ಷಣ ಜನರು ಏನು ಮಾಡಿದರು, ದೇವರ ಮನುಷ್ಯನೇ, ಅಂದರೆ ಎಲಿಷನಿಗೆ ದೇವರ ಮನುಷ್ಯನೇ ನೋಡ, ಇದು ವಿಷ ವಿಷ ಎಂದು ಕೂಗಿದರು. ಅವರಿಗೆ ತಿನ್ನಕ್ಕಾಗಲಿಲ್ಲ. 41. ಆಗ ಅವನು ಹಿಟ್ಟನ್ನು ತಂದು ಕೊಡಿರಿ ಎಂದು ಹೇಳಿದನು. ಆಗ ಏನು ಮಾಡ್ತಾನೆ, ಅದು ಬೇಡ ಅಂದರೆ ಹಿಟ್ಟನ್ನು ತಂದು ಕೊಡಿ. ಯಾವ ಹಿಟ್ಟು? ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟ, ರಾಗಿ ಹಿಟ್ಟು. ಅಂದರೆ ಆಗ ಅಲ್ಲಿ ಅಕ್ಕಿ ರಾಗಿ ಯಾವುದು ಇರಲಿಲ್ಲ, ಬರೀ ಗೋಧಿ ಎಂಬುದನ್ನು ನಾವು ಓದಿದ್ದೇವೆ ಆದಿಕಾಲದಲ್ಲಿ. ಹಿಟ್ಟನ್ನು ತಂದು ಕೊಡಿರಿ ಎಂದು ಹೇಳಿದ ಯಾರು? ಎಲಿಷ ಪ್ರವಾದಿ ಜನರಿಗೆ. ಅವರು ತರುಳದನ್ನು ಪಾತ್ರೆಯೊಳಗೆ ಹಾಕಿ, ಈಗ ಇದನ್ನು ಬಡಿಸಬಹುದು ಅಂದನು. ಅವರು ತಂದು ಏನು ಮಾಡಿದರು, ಆ ವಿಷದ ಜೊತೆಯಲ್ಲಿ ಆ ಹಿಟ್ಟನ್ನು ಹಾಕಿದರು. ಈಗ ಊಟ ಮಾಡಿ ಬಡಿಸಿರಿ ಅಂತ. ಕೂಡಲೇ ಪಾತ್ರೆಯಲ್ಲಿದ್ದ ವಿಷವೆಲ್ಲ ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅವ್ರಿಗೆ ಗೊತ್ತಿಲ್ಲದೆ ಅವನೊಬ್ಬ ತಂದ, ಅದರಲ್ಲಿ ಏನಾಯಿತು, ವಿಷವಾಯಿತು, ತಿನ್ನಕ್ಕಾಗದೆ ಜನರು ಹೇಳಿದರು, ದೇವರ ಮನುಷ್ಯನ ಇದು ವಿಷ ಅಂತೇಳಿ ಹಿಟ್ಟು ತನ್ನಿ, ಗೋಧಿ ಹಿಟ್ಟನ್ನು ತಂದರು, ಹಾಕಿದ್ರು. ಆಗಲ್ಲೇ ವಿಷ ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಯಾಕೆ ಒಂದು ಕಾರ್ಯ ನಡೀತಂದರೆ, ದೇವರನ್ನ ತಿಳಿಯಪಡಿಸುವುದಕ್ಕೋಸ್ಕರ ದೇವರು ಆರಿಸಿಕೊಂಡಂಥವರ ಮುಖಾಂತರ ಈ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. ಆಗ ದೇವರ ಮೇಲೆ ಒಂದು ಭಯಭಕ್ತಿ ಬರುವುದಕ್ಕೆ ಕಾರಣ, ಮತ್ತು ದೇವರ ಮನುಷ್ಯರ ಮೇಲೆಯೂ ಕೂಡ ಇವನು ದೇವರ ಮನುಷ್ಯನು, ದೇವರಿಂದ ಆಯ್ಕೆಯಾಗುವುದವನು ಯಾದವನು ಎಂಬುದಾಗಿ ತಿಳಿಯಪಡಿಸೋಕ್ಕೋಸ್ಕರ ಇವತ್ತು ಕೂಡ ಹಾಗೆ ದೇವರಿಂದ ಆಯ್ಕೆಯಾದವರ ಮುಖಾಂತರ ಅನೇಕ ಕಾರ್ಯಗಳನ್ನು ದೇವರು ಮಾಡುತ್ತಾರೆ. ಹೇಳಿದ್ದು ಹೇಳಿದಾಗೆ ನಡೆಯುತ್ತದೆ. ಮಾಡಿದ ಪ್ರತಿ ಒಂದೊಂದು ಕಾರ್ಯಗಳು ನೆರವೇರ್ತವೆ. ಇಂಥ ಕಷ್ಟ ಸಂಕಟಗಳಲ್ಲಿ ದೇವರ ಮುಖಾಂತರ ಸಹಾಯ ಮಾಡ್ತಾರೆ. ನೋಡಿ, ಈ ವಿಷಯವನ್ನೇ ದೇವರು ಆರಿಸಿಕೊಂಡವರ ಮುಖಾಂತರ ಅದನ್ನು ಏನು ಮಾಡಿದ್ರು, ಅಲ್ಲಿಂದ ಮಾರ್ಪಡಿಸಿದರು, ಬೇರ್ಪಡಿಸಿದರು. ದೇವರ ನಂಬಿಕೆ ಸ್ತೋತ್ರವಾಗಲಿ. ಇದು ದೇವರ ಶಕ್ತಿಯಾಗಿದೆ. ಹೊಸ ನಾವು ಅಪೊಸ್ತಲರ ಕೃತ್ಯದಲ್ಲಿ ಕೂಡ ಓದುವಾಗ ಅಪೊಸ್ತಲರಾದ ಪೌಲರ ಕೈಗೆ ಏನಾಯಿತು, ಹಾವು ಸುತ್ತಿಕೊಂಡಿತ್ತು, ಆದರೆ ಹಾವು ಪೌಲನಿಗೆ ಕಚ್ಚಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ದೇವರ ಒಂದು ಕಾರ್ಯಗಳು ಇವತ್ತು ಕೂಡ ನಡೆಯುತ್ತಲೇ ಇವೆ. ದೇವರ ನಾಮಕ್ಕೆ ಸ್ತೋತ್ರ. ಇಂಥದ್ರ ಮೂಲಕ ತಿಳ್ಕೊಳ್ಬೇಕು, ದೇವರಿಂದ ಆಯ್ಕೆಯಾದವರು ಯಾರು, ಆಗದವರು ಯಾರು, ದೇವರ ಶಕ್ತಿ ಏನೆಂಬುದನ್ನು ತಿಳಿದುಕೊಳ್ಳುವಂಥ ಒಂದು ವಿಚಾರ. ಇದು ಒಂದು ಅದ್ಭುತ ಕಾರ್ಯವಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ.
ಈಗ 2 ಅರಸು ಪುಸ್ತಕಗಳು ಕೂಡ ಮುಕ್ತಾಯವಾಗುವಾಗೆ ದೇವರು ಆಶೀರ್ವದಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ನಾವು 1 ಪೂರ್ವಕಾಲ ವೃತ್ತಾಂತಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಇದರಲ್ಲಿರುವಂಥ ವಿಷಯವನ್ನು ಕೂಡ ನಮಗೆ ತಿಳಿಯಪಡಿಸಲಿ. ದೇವರ ನಾಮಕ್ಕೆ ಸ್ತೋತ್ರ. 1 ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 54ರಿಂದ 81ರವರೆಗೆ. 1 ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 54ರಿಂದ 81ರವರೆಗೆ ಓದುವಾಗ ಲೇವಿಯರಿಗೆ ಅದೇ ಸ್ಥಳದಲ್ಲಿ ಭೂಮಿ ಕೊಡಬೇಕೆಂಬ ವಿಧಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಒಂದು ದೇವಾಲಯ ಇರ್ತದೆ, ದೇವಸ್ಥಾನ ಇರ್ತದೆ, ಅಲ್ಲಿ ಸೇವೆ ಮಾಡ್ತಾರೆ. ಅಂಥವರಿಗೆ ಅದೇ ಸ್ಥಳದಲ್ಲಿ, ಅಂದರೆ ಆ ಊರಲ್ಲಿ ಅವರಿಗೆ ವಾಸಕ್ಕೆ ಸ್ಥಳ ಮಾಡಿಕೊಡಬೇಕು ಅಂತ ಇದರ ಒಂದು ಅರ್ಥ. ಹಿಂದೆ ಲೇವಿಯರು ಕೂಡ ಜೆರುಸಲೇಮಿನಲ್ಲಿ ಕೆಲಸ ಮಾಡ್ತಾ ಇರುವಾಗ ಅವರಿಗೆ ಅಲ್ಲೇ ನೀವು ಇಲ್ಲಿ ಮನೆ ಕಟ್ಟಿಕೊಳ್ಳಿ, ನೀವು ಇಲ್ಲಿ ವಾಸ ಮಾಡಿ ಅಂತ ಅದೇ ಸ್ಥಳದಲ್ಲಿ ದೇವರಿಗೆ ಏನು ಮಾಡಿದ್ರು, ಲೇವಿಯರಿಗೆ ಸ್ಥಳವನ್ನು ಕೊಟ್ಟರು. ಅದೆಲ್ಲಿ ಗೋಮಾಳ ಅಂದರೆ ಕೆಲವೆಡೆ ಗೋಮಾಳ ಅಂತ ಹೇಳ್ತಾರೆ, ಕೆಲವೆಡೆಗೆ ಊರುಡು ಅಂತ ಹೇಳ್ತಾರೆ. ಅದೆಲ್ಲ ಲೇವಿಯರಿಗೆ ಕೊಡುವಂಥ ಒಂದು ಸ್ಥಳವಾಗಿದೆ. ಹಾಗೆ ಇವತ್ತು ದೇವರೊಂದು ಆರಿಸಿಕೊಂಡಂಥ ಮನುಷ್ಯನಿಗೆ ಎಲ್ಲಿಯಾದರೂ ಅವರು ಇರುವುದಾದರೆ ಅಲ್ಲಿ ಒಂದು ಸ್ಥಳವನ್ನು ದೇವರಿಗೆ ಕೊಡಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಅವರು ಅಲ್ಲಿಯೇ ವಾಸವಾಗಿರಬೇಕು, ಅವರಿಗೆ ಏನು ತೊಂದರೆ ಕೊಡಬಾರದು ಅಂತ ಇದರ ಅರ್ಥವಾಗಿದೆ. ಹಲ್ಲೆಲೂಯ. ಹಾಗೆ ಮುಂದಿನ ವಚನಕ್ಕೂ ಹೋಗೋಣ. 15ನೇ ಅಧ್ಯಾಯ 1 ಪೂರ್ವಕಾಲ ವೃತ್ತಾಂತ 15:29. ಯೆಹೋವನ ನಿಬಂಧನ ಮಂಜೂಷವು ದಾವೀದ ನಗರಕ್ಕೆ ಬರುತ್ತಿರುವಾಗ ಸೌಲನ ಮಗಳಾದ ಮೀಕಳಲು ಕಿಟಕಿಯಿಂದ ಅಣಕಿ ನೋಡಿ ದಾವೀದನು ಕುಣಿಯುತ್ತಾ ಹಾರುತ್ತಾ ಇರುವುದನ್ನು ಕಂಡು ಮನಸ್ಸಿನಲ್ಲಿ ಅವನನ್ನು ತಿರಸ್ಕರಿಸಿದಳು. ನೋಡಿ, ಜೆರುಸಲೇಮಿಗೆ ಏನಾಯಿತು, ದೇವರ ಮಂಜೂಷವನ್ನು ತರುವಾಗ ತನ್ನ ಗಂಡನೆ ಅಂದರೆ ದಾವೀದ, ಅವನ ಹೆಂಡತಿ ಮೀಕಳು. ಈ ಮೀಕಳು ಯಾರು? ಹಿಂದೆ ನಾವು ಕೇಳ್ಕೊಂಡಿದ್ದೇವೆ, ಸೌಲನ ಮಗಳು. ದಾವೀದನು ಕುಣಿಯುತ್ತಾ ಮಾಡ್ತಾ ಬರುವಾಗ ಏನಾಯಿತು, ಅವಳನ್ನು ನೋಡಿ ಅವಳಿಗೆ ಅಸಹ್ಯವಾಗಿ ಕಿಟಕಿಯಿಂದ ಇಣಿಕಿ ನೋಡಿ ದೇವರನ್ನು ತಿರಸ್ಕಾರ ಮಾಡಿ ಬಿಟ್ಟಳು. ಇವನು ನನಗೆ ಬೇಡ, ಇವನು ನನ್ನ ಗಂಡನಲ್ಲ, ನನಗೆ ಬೇಡವೇ ಬೇಡ ಎಂಬುದಾಗಿ. ಯಾಕೆಂದರೆ ಖಂಡಿತವಾಗಿ ಅವಳು ಸೌಲನ ಮಗಳು. ಸೌಲನು ಎಂಥವನು? ದೇವರವನನ್ನು ಅವನು ಕತ್ತೆ ಕಾಯವನ ಆದರೂ ಕೂಡ ಅವನನ್ನು ದೇವರು ಆರಿಸಿಕೊಂಡು ಅರಸನನ್ನಾಗಿ ಮಾಡಿದ್ರು. ಆದರೂ ಅವನ ಪೂರ್ವ ಜನ್ಮ ಅಲ್ಲಿ ಹೋಗಲಿಲ್ಲ. ಅದರ ಮೇಲೆ ಕೂಡ ನಾವು ಇಲ್ಲಿವರೆಗೆ ಬಹಳ ಅರಸರುಗಳನ್ನ ದೇವರು ಆರಿಸಿಕೊಂಡು ಅವರ ಹಿಂದಿನ ಜೀವಿತವನ್ನು, ಅವರ ಹೊಳಸು ಜೀವಿತವನ್ನು ಅವರು ಬಿಡಲಿಲ್ಲ. ಅದೇ ರೀತಿ ಸೌಲನ ಒಂದು ರಕ್ತ ಕಡೆಗೆ ಗಂಡನು ದೇವರನ್ನು ಕುಣಿತಾ ಮಾಡುತ್ತಾ ಹರ್ಷಿಸುತ್ತಾ ಕೊಂಡಾಡುತ್ತಾ ಮಂಜಸದ ಮುಂದೆ ಬರುವುದ ಹೆಂಡತಿಗೆ ಸಂತೋಷವಾಗಲಿಲ್ಲ. ಅಯ್ಯೋ, ಇವನಿಗೇನು ಹುಚ್ಚಿಡಿದೆ, ಕುಣಿತಾ ಇದ್ದಾನೆ, ಹಾಗೆ ಬರ್ತಾ ಇದ್ದಾಳಲ್ಲ, ಹೀಗೆ ಬರ್ತಾ ಇದ್ದಾಳೆ, ಅವಳಿಗೆ ಏನಾಗಬೇಕಾಗಿತ್ತು? ಆಗಿದ್ರೆ ಅರ್ಥ ಅವಳಿಗೆ ಆಡಂಬರವಾಗಿ ಬಹಳ ದೊಡ್ಡದಾಗಿ ಏರಿಸಿಕೊಂಡು ದೊಡ್ಡ ಒಂದು ಅರಸರಾಗಿ ರಾಜರಾಗಿ ಬಂದಿದ್ದರೆ ಅವಳಿಗೆ ಚೆನ್ನಾಗಿರ್ತಿತ್ತು. ಇದು ಅವಳಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಆದ್ದರಿಂದ ಹೆಂಡತಿಯಾದ ಮೀಕಳು, ಅವಳ ಅಪ್ಪ ಹೇಗೆ ದಾವೀದನನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟನೋ ಹಾಗೆ ಇವಳು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ, ಇವಳು ತಿರಸ್ಕಾರ ಮಾಡಿಬಿಟ್ಲು. ಇದರ ಅರ್ಥ ಇವತ್ತು ಕೂಡ ಒಂದೊಂದು ಮನೆಯಲ್ಲಿ ಗಂಡಂದಿರನ್ನು ಆರಿಸಿಕೊಂಡು ಗಂಡಂದಿರು ಸರಿಯಾಗಿ ದೇವರೊಂದಿಗೆ ಜೀವಿಸಲು ಹೊರಟಾಗ, ದೇವರೊಂದಿಗೆ ಇದ್ದಾಗ ಖಂಡಿತವಾಗಿ ಒಂದೊಂದು ಹೆಂಡತಿಯರು ಏನು ಮಾಡ್ತಾರೆ? ಗಂಡನನ್ನು ತಿರಸ್ಕಾರ ಮಾಡೋರಾಗಿದ್ದಾರೆ. ಗಂಡನ ಮೇಲೆ ಸ್ವಂತ ಮಕ್ಕಳಿಗೆ ಚಾಡಿ ಹೇಳೋರಾಗಿದ್ದಾರೆ, ಅಣ್ಣ ತಮ್ಮಂದರಿಗೆ ಚಾಡಿ ಹೇಳೋರಾಗಿದ್ದಾರೆ, ತಿರಸ್ಕಾರ ಮಾಡೋರಾಗಿದ್ದಾರೆ. ಇದು ನನ್ನ ಜೀವಿತದಲ್ಲಿ ಕೂಡ ಇದುವೇ ನಡೆದು ಹೋಗಿದ್ದು. ದೇವರ ನಾಮಕ್ಕೆ ಸ್ತೋತ್ರ. ಆದರೆ ದೇವರು ನನ್ನನ್ನು ಬಿಡಲಿಲ್ಲ, ಇಲ್ಲಿವರೆಗೆ ನಡೆಸಿದ್ದಾರೆ, ಇನ್ನು ಮುಂದೆ ನಡೆಸುವವರು ಕೂಡ ಆಗಿದ್ದಾರೆ. ಹಿಂದೆ ಹಲವಾರು ಬಾರಿ ಈ ವಿಷಯವನ್ನು ನನ್ನ ಸಾಕ್ಷಿಯಲ್ಲಿ ಕೂಡ ನಾನು ಹೇಳಿದ್ದೇನೆ. ಹೇಳುವಂತೆ ದೇವರು ನನ್ನನ್ನು ಆಶೀರ್ವಾದ ಮಾಡಿದ್ರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ಕೆಲವೊಂದು ಗಂಡಂದಿರನ್ನ ಹೆಂಡತಿಯರು ಕೂಡ ಏನು ಮಾಡ್ತಾರೆ? ಅಲ್ಲಿ ತಿರಸ್ಕಾರ ಮಾಡ್ತಾರೆ. ಅವರಿಗೆ ಬೇಕಾಗಿದ್ದು ಪ್ರಾಪಂಚಿಕ ವಿಷಯ. ಇವತ್ತು ಅನೇಕ ಕಡೆ ಒಂದೊಂದು ಸೇವಕರುಗಳು ಕೂಡ ನಾವು ನೋಡ್ತೇವೆ, ಹೆಂಡತಿಯರು ಮೊದಲೇ ಆದೇಶ ಕೊಡ್ತಾರೆ, ಬೇಗ ಪ್ರೇಯರ್ ಮುಗಿಸ್ಬೇಕು, ಬೇಗ ಆರಾಧನೆ ಮುಗಿಸ್ಬೇಕು, ಅಲ್ಲಿಗೆ ಮಾರ್ಕೆಟಿಂಗ್ಗೆ ಹೋಗಬೇಕು, ನಮ್ಮ ಅಕ್ಕನ ಮನೆಗೆ ಹೋಗಬೇಕು, ತಂಗಿ ಮನೆಗೆ ಹೋಗಬೇಕು, ಅಣ್ಣನ ಮನೆಗೆ ಹೋಗಬೇಕು, ತಮ್ಮನ ಮನೆಗೆ ಹೋಗಬೇಕು, ಇಲ್ಲಾಂದರೆ ಅವರು ಬರ್ತಾರೆ, ಇವರು ಬರ್ತಾರೆ, ಅಲ್ಲಿ ಫಂಕ್ಷನ್ ಇದೆ, ಇಲ್ಲಿ ಫಂಕ್ಷನ್ ಇದೆ ಅಂತೇಳಿ ಮೊದಲೇ ಒಂದೊಂದು ಸೇವಕರುಗಳಿಗೆ ಹೆಂಡತಿಯರು ಆದೇಶ ಕೊಡೋರಾಗಿದ್ದಾರೆ. ಒಂದು ವೇಳೆ ಗಂಡಂದಿರು ಬೇಗ ಅವತ್ತು ಆರಾಧನೆ ಮುಗಿಸೋದು ಹೋದ್ರೆ ಅಲ್ಲಿಂದಲೇ ದುರುಗುಟ್ಟಿ ನೋಡೋರಾಗಿದ್ದಾರೆ, ಗುಣಗುಣ ಮಾತಾಡೋರು ಆಗಿದ್ದಾರೆ. ಆಮೇಲೆ
ಮೇಲೆ ಆರಾಧನೆ ಮುಗಿದ ಮೇಲೆ ಜಗಳ ಮಾಡೋರು ಆಗಿದ್ದಾರೆ. ಮನೆಗೆ ಹೋದ್ಮೇಲೆ ಅಂತೂ ಹೊಡೆದಾಟ ಬಡದಾಟ, ಟಿವಿ ಎಸೆಯೋದು, ಪಾತ್ರೆ ಎಸೆಯೋದು, ಇದು ಎಲ್ಲ ಅನೇಕ ನಡೆದು ಹೋಗಿದೆ. ನನ್ನ ಕಣ್ಣಾರೆ ಕಿವಿಯಾರೆ ಕೇಳಿದ್ದೇನೆ, ಕಣ್ಣಾರೆ ನೋಡಿದ್ದೇನೆ. ಹೀಗೆ ಆದುದರಿಂದ ಇವತ್ತು ಅನೇಕ ಸೇವಕರುಗಳು ಕೂಡ ಬಹಳ ಬೇಸರದಲ್ಲಿ ಇರುವಂಥ ವಿಷಯವಾಗಿದೆ. ಕೆಲವು ಸೇವಕರುಗಳ ಹೆಂಡತಿಯರು ಇವತ್ತು ಒಂದು ಸಣ್ಣ ಮಕ್ಕಳು ಅಥವಾ ಯವನಸ್ಥ ಹುಡುಗಿಯರು ಕೂಡ ಅಲಂಕಾರದ ಬಟ್ಟೆಗಳನ್ನು ಹಾಕೊಳ್ಬಾರದು, ಮರ್ಯಾದೆಗೆ ತಕ್ಕಾದ ಉಡುಪನ್ನು ತೊಡಿಸಿಕೊಳ್ಳಬೇಕೆಂದು 1 ತಿಮೋತಿ 2ನೇ ಅಧ್ಯಾಯದಲ್ಲಿ ತಿಮೋತಿಯನಿಗೆ ಪೌಲನು ಬರೆದಂತಹ ವಿಷಯಗಳು. ಇದನ್ನು ನಾವಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಮರ್ಯಾದೆಗೆ ತಕ್ಕಾದ ಬಟ್ಟೆಗಳನ್ನು ತೊಟ್ಟುಕೊಳ್ಳಿರಿ ಅಂತ. ಆದರೆ ಇವತ್ತು ಏನು ಮಾಡ್ತಾರೆ, ಒಂದೊಂದು ಸೇವಕರ ಹೆಂಡತಿಯರು ಮಕ್ಕಳಿಗೆ ಇಲ್ಲ ಹಾಕ್ಲಿ, ಆ ಬಟ್ಟೆ ಹಾಕ್ಲಿ, ಈ ಬಟ್ಟೆ ಹಾಕ್ಲಿ, ಅವ್ರಿಗೆ ಹಾಕೋ ಪ್ರಾಯ ಇನ್ಯಾವಾಗ ಹಾಕ್ತಾರೆ ಅಂತ ತನ್ನ ಮಕ್ಕಳಿಗೆ ಈ ಭೂಲೋಕದ ಸೈತಾನನ ಕಾರ್ಯವನ್ನು ತಾಯಿಯಂದಿರು ತಿಳಿಸಿಕೊಡ್ತಾ ಇದ್ದಾರೆ. ಸೇವಕರು ಹೇಳಿದ್ರು ಕೂಡ ಬೆಲೆ ಇಲ್ಲ, ಇನ್ನು ಜಗಳ ಆಗ್ತದೆ, ಏನಾದರೂ ಆಗ್ತದೆ ಅಂತೇಳಿ ಅವ್ರನ್ನ ಏನಾದ್ರು ಮಾಡ್ಕೊಪ್ಪ ಅಂತ ಬಿಟ್ಟು ಬಿಡ್ತಾರೆ. ಈ ವಿಷಯಗಳು ನನಗೆ ಅನೇಕ ಸೇವಕರು ಹಂಚಿಕೊಂಡಿದ್ದಾರೆ. ಹೌದು ಪಾಸ್ಟ್ರೇ, ಹೌದು ಬ್ರದರ್, ಹೌದು ಅಂಕಲ್, ಏನು ಮಾಡೋದು, ಈ ರೀತಿ ಮನೇಲಿ ಈ ರೀತಿ ಬರ್ತದೆ, ಏನು ಜಗಳ ಆಗ್ತದೆ, ಅದಕ್ಕೆ ನಾನು ಸುಮ್ಮನೆ ಬಿಟ್ಟಿದ್ದೀನಿ, ಹೇಳಿದ ಮಾತು ಕೇಳುವುದಿಲ್ಲ ಅಂತ. ನೋಡಿ ಎಂಥ ಒಂದು ಸಂಕಟ. ಅದೇ ರೀತಿಯಲ್ಲಿ ಅನೇಕ ಹೆಂಡತಿಯರು ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೆ, ಅಲ್ಲಿ ಕೂದಲುಗಳನ್ನು ಕಟ್ ಮಾಡ್ಕೊಳ್ತಾರೆ, ಅಲಂಕಾರ ಮಾಡ್ಕೊಳ್ತಾರೆ. ಗಂಡಸರಂತೂ ಬಿಳಿ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋಕೆ ಬಣ್ಣ ಹಚ್ಚಿಕೊಳ್ತಾರೆ. ಅದೇ ರೀತಿ ಇವತ್ತು ಸ್ತ್ರೀಯರು ಕೂಡ ಅದೇ ರೀತಿ ಆಗಿದೆ. ಎಲ್ಲ ಹೋಗ್ಲಿ, ಸೇವಕರುಗಳ ಹೆಂಡತಿಯರು ಕೂಡ ಈ ಮಟ್ಟಕ್ಕೆ ಅಲ್ಲಿ ಏನಾಗಿದೆ, ಈ ಮಟ್ಟಕ್ಕೆ ಇಳಿದಿದ್ದಾರೆ. 1 ತಿಮೋತಿ 2ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲರು ತಿಮೋತಿಗೆ ಅದನ್ನೇ ಹೇಳ್ತಾ ಇದ್ದಾರೆ, ಜಡೆಯನ್ನು ಕೂಡ ಅಲಂಕಾರ ಮಾಡಿಕೊಳ್ಳಬಾರದು, ಅಂದರೆ ಕೂದಲನ್ನು ಅಲಂಕಾರ ಮಾಡಿಕೊಳ್ಳಬಾರದು ಎಂಬುದಾಗಿ. ಆದರೆ ಇವತ್ತು ಅನೇಕ ಸೇವಕರು ಹೆಂಡತಿ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಕೂದಲನ್ನು ಕಟ್ ಮಾಡ್ಕೊಳ್ತಾರೆ. ಇನ್ನೊಂದು ವಿಷಯ, 1 ಕೊರಿಂಥ 11ನೇ ಅಧ್ಯಾಯ 5 ಮತ್ತು 10ನೇ ವಾಕ್ಯ ನೋಡುವಾಗ ಸ್ತ್ರೀಯರು ಮುಸುಕು ಹಾಕಿಕೊಳ್ಳಲೇಬೇಕು ಅಂತ ದೇವರ ವಾಕ್ಯವಿದೆ. ಆದರೆ ಇವತ್ತು ಅನೇಕ ಸೇವಕರು ಹೆಂಡತಿಯರಿಗೆ ಮುಸುಕು ಹಾಕೊಳ್ಳೋದಿಲ್ಲ, ಏನೂ ಇಲ್ಲ, ತನ್ನ ಮಕ್ಕಳಿಗೂ ಅದೇ ಮಾರ್ಗದಲ್ಲಿ ನಡೆಸುವುದಿಲ್ಲ. ಮತ್ತು ಇವರು ಸಭೆಯನ್ನು ಹೇಗೆ ನಡೆಸ್ತಾರೆ, ಸರಿಯಾದ ವಿಷಯವನ್ನು ಹೇಗೆ ಬೋಧನೆ ಮಾಡ್ತಾರೆ, ಇದರಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಆದಿಕಾಂಡ 24ನೇ ಅಧ್ಯಾಯ 65ನೇ ವಚನವನ್ನು ನೋಡುವಾಗ, ಇಸಾಕನಿಗೆ ರೆಬೆಕ್ಕಳನ್ನು ಹೆಂಡತಿಯನ್ನಾಗಿ ತರುವಾಗ ಒಂಟೆಯ ಮೇಲೆ ಬರ್ತಾ ಇರುವಾಗ, ಇಸಾಕನು ಸಾಯಂಕಾಲದ ಹೊತ್ತಿನಲ್ಲಿ ತಂಗಾಳಿಯಲ್ಲಿ ಹೊಲದಲ್ಲಿ ತಿರುಗಾಡ್ತಾ ಇರುವಾಗ ರೆಬೆಕ್ಕಳು ನೋಡಿ ಅಬ್ರಹಾಮನ ಅಧಿಕಾರಿಗೆ ಕೇಳ್ತಾನೆ, ಆ ಮನುಷ್ಯ ಯಾರು ಅಂತಾಗ ಅವನು ಹೇಳ್ತಾನೆ, ಅವನೇ ನಿನ್ನ ಒಡೆಯ ಎಂದು ಹೇಳಿದಾಗ ತಕ್ಷಣ ಒಂಟೆಯಿಂದ ಕೆಳಗೆ ಇಳಿದು ತಲೆಗೆ ಮುಸುಕು ಹಾಕಿಕೊಂಡಳು. ದೇವರ ನಾಮಕ್ಕೆ ಸ್ತೋತ್ರ. ಇದು 1 ಕೊರಿಂಥ 11ನೇ ಅಧ್ಯಾಯ 10ನೇ ವಚನದಲ್ಲಿ ಕೂಡ ಓದುವಾಗ, ಮುಸುಕು ಹಾಕದಿದ್ದರೆ ತನ್ನ ಗಂಡನಿಗೂ ಅವಮಾನಂತೆ ದೇವರ ದೂತರಿಗೂ ಕೂಡ ಬೇಸರಂತೆ ಪರಲೋಕದಲ್ಲಿ ಎಂಬುದಾಗಿ ಓದುತ್ತೇವೆ. ಹಾಗೆ ಇವರು ಏನು ಮಾಡ್ತಾ ಇದ್ದಾರೆ, ಇವತ್ತು ಮುಸುಕು ಹಾಕಿಕೊಳ್ಳದೆ, ಈಗ ಮದುವೆ ಆದವರು ಮುಸುಕು ಹಾಕಿಕೊಳ್ಳಿದರೆ ತನ್ನ ಗಂಡನಿಗೂ ಅವಮಾನ ಮಾಡೋರಾಗಿದ್ದಾರೆ, ದೇವರ ದೂತರಿಗೂ ಅವಮಾನ ಮಾಡೋರಾಗಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಮುಸ್ಲಿಂ ಸಹೋದರಿಯಲ್ಲಿ ನಾವು ನೋಡುವ, ಮನೆ ಒಳಗಡೆ ಹೊರಗೆ ಬರುವಾಗ ಮುಸುಕು ಹಾಕಿಕೊಂಡೇ ಇರ್ತಾರೆ. ಚಿಕ್ಕ ಮಕ್ಕಳು ಶಾಲೆಗೆ ಹೋಗುವಗಳು, ಪ್ರಯಾಣದಲ್ಲಿ ಇರುವಗಳು, ಎಲ್ಲಿಗೆ ಹೋದರೂ ನೋಡಿ ಮುಸುಕು, ದಾರಿಗೆ ಮೈ ತುಂಬ ಬಟ್ಟೆಯನ್ನು ಹಾಕಿಕೊಂಡು ಅವರ ಮಾನವನ್ನು ಕಾಪಾಡಿಕೊಳ್ಳುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ಮೀಕಳು ಕೂಡ ಏನು ಮಾಡಿದ್ದು, ದೇವರೊಂದಿಗೆ ಪ್ರೀತಿಯಲ್ಲಿ ಇರುವಂಥ ಗಂಡನನ್ನು ಸಹಿಸಕ್ಕಾಗದೆ ಗಂಡನನ್ನು ತಿರಸ್ಕಾರ ಮಾಡಿದಳು. ಇದು ಉದಾಹರಣೆಗೆ, ನಾನು ಒಂದು ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಬೈಬಲ್ ಕಾಲೇಜಲ್ಲಿ ಟೀಚರ್ ಮತ್ತು ಡೀಕನ್ ಆಗಿದ್ದೆ. ಅಲ್ಲಿ ಗಂಡಲ್ಲಿ ಉಪದೇಶ ಮಾಡ್ತಾ ಇದ್ದ. ಹೆಂಡತಿ ಹಿಂದೆ ಬಂದು ಕೂತ್ಕೊಂಡು ಬಹಳ ಜನ ಇದ್ರು, ಗುಣ ಅಂತ ಗೊಳಗುಟ್ಟವಳಾಗಿದ್ಲು. ಗಂಡ ಅಲ್ಲಿಂದಲೇ ನೋಡಿ ಕೊನೆಯವರೆಗೂ ಇಂಥ ಒಂದು ಪರಿಸ್ಥಿತಿ. ಇನ್ನೊಂದು ಕೂಡ ಅದೇ ತಾಲೂಕಿನಲ್ಲಿ ಗಂಡ ಹೆಂಡತಿ ಜಗಳಾಗಿ ಮನೆಯ ಸಾಮಾನುಗಳು ಹುಡಿ ಟಿವಿ ಹುಡಿ ಹೊರಗಡೆ ಬರುವಾಗ ಮಾತ್ರ ಗಂಡ ಹೆಂಡತಿ ಬಹಳ ಚೆನ್ನಾಗಿ ಬರ್ತಾ ಇದ್ರು. ಬಹಳ ಗಂಡನನ್ನ ಮೀರಿ ಹೆಂಡತಿ ವಾಕ್ಯವನ್ನ ಮಾತಾಡ್ತಾ ಇದ್ಲು. ಮುಸುಕು ಹಾಕಿ ಕೂತ್ರೆ ಅದಕ್ಕೆ ಹೀಯಾಳಿಸುವವರು ಆಗಿದ್ರು, ಅಲಂಕಾರವನ್ನು ಮಾತ್ರ ಪ್ರೀತಿಸುವವರಾಗಿದ್ರು. ನಾನು ಕೂಡ ಅಲ್ಲಿ ಅವರೊಂದು ಆಶ್ರಮವನ್ನು ನಡೆಸ್ತಾ ಇದ್ರು. ಅಲ್ಲಿ ನಾನು ಆ ಆಶ್ರಮವನ್ನ
ಆಶ್ರಮಕ್ಕೆ ಒಂದು ವಾರ್ಡನ್ ಆಗಿದ್ದೆ ನಾನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ, ಗಂಡಂದಿರು ದೇವರೊಂದಿಗಿದ್ದಾಗ ಗಂಡಂದಿರನ್ನ ತಿರಸ್ಕಾರ ಮಾಡೋರು ಅನೇಕರು ಇದ್ದಾರೆ. ಅದೇ ರೀತಿ ನೋಡಿ ಆ ಸೈತಾನ ಏನು ಮಾಡ್ದ, ಅವ್ವಳ ಮುಖಾಂತರ ಹೆಂಡತಿಯ ಮೂಲಕ ಗಂಡನನ್ನ ಕೆಡಿಸಿದ. ಅದುವೇ ಕಾರ್ಯ ಇವತ್ತು ಕೂಡ ನಡೀತಾ ಇದೆ. ಆದ್ದರಿಂದ ಬಹಳ ಎಚ್ಚರ. ಅದುವೇ ಕೆಲಸ ಇಲ್ಲಿ ಮೀಕಳು ಏನು ಮಾಡಿದ್ರು, ತನ್ನ ಗಂಡನನ್ನೇ ತಲ್ಲಿ ಬಿಟ್ಟಳು. ಗಂಡನು ಸಂತೋಷದಿಂದ ದೇವರ ಮಂಜೂಷ ಅಂದರೆ ಏನು, 10 ದಶಾಜ್ಞೆಗಳು ಬರೆದಂತ ಕಲ್ಲು, ಅದನ್ನ ಲೇವಿಯರು ಹೊತ್ತುಕೊಂಡು ಬರ್ತಾ ಇರುವಾಗ ಇವನು ಕುಣ್ಕೊಂಡು ಅದರ ಮುಂದೆ ಬಂದಾಗ ಸಹಿಸಕ್ ಆಗ್ಲಿಲ್ಲ. ಒಳ್ಳೆ ಹೆಂಡತಿ ಮೀಕಳಾಗಿದ್ರೆ, ಓ ನನ್ನ ಗಂಡ ಎಷ್ಟು ಚೆನ್ನಾಗಿ ದೇವರಲ್ಲಿ ಭಯ ಭಕ್ತಿ ಇಟ್ಟಿದ್ದಾನಪ್ಪ, ದೇವರನ್ನು ಸಂತೋಷಗೊಳಿಸ್ತಾ ಇದ್ದಾನೆ, ದೇವರು ಆಶೀರ್ವದಿಸಲಿ, ನಾವು ಕೂಡ ಅಂತವರಿಗೆ ಸಹಾಯ ಮಾಡಬೇಕು, ನಾವು ಕೂಡ ದೇವರಲ್ಲಿ ಭಯಭಕ್ತಿ ಇಡಬೇಕು ಅಂತೇಳಿ ಸಂತೋಷಗೊಳ್ಳುತ್ತಿದ್ದಳು. ಬದಲಾಗಿ ಅವಳು ಏನು ಮಾಡಿದ್ಲು, ತನ್ನ ಗಂಡನನ್ನೇ ತೊರೆದು ಬಿಟ್ಟಳು. ಯಾಕೆಂದ್ರೆ ಇದರಲ್ಲಿ ಏನಾಯ್ತು, ಅಪ್ಪನ ಒಂದು ರಕ್ತದ ಗುಣ, ದಾವೀದನ ಮೇಲೆ ಸಿಟ್ಟು, ಅದೇ ರಕ್ತದಿಂದ ಹುಟ್ಟಿದವಳು ತಾನೇ ಇವಳು, ಅದಕ್ಕೆ ಅಲ್ಲಿ ಆ ಕೆಲಸವನ್ನ ಮಾಡಿದಳು. ಇದಕ್ಕೆ ನಾವು ಇದನ್ನು ನೋಡುವಾಗ 2 ಪೇತ್ರ 2ನೇ ಅಧ್ಯಾಯದಲ್ಲಿ ಕೂಡ ಪೇತ್ರನ ಮೂಲಕ ದೇವರು ಹೇಳಿದ್ದಾರೆ, ಹಂದಿಯ ಮೈ ತೊಳೆದ ಹಂದಿ ಎಲ್ಲಿಗೋಯ್ತು, ಮತ್ತೆ ಪುನಃ ಗೊಚ್ಚೆಗೆ ಹೋಯ್ತು. ಅದೆಷ್ಟೇ ಮೈ ತೊಳೆದು ಬಿಟ್ಟರು, ಏನೇ ಮಾಡಿದ್ರು ಕೂಡ ಅದು ವಾಪಸ್ ಗೊಚ್ಚೆಗೆ ಹೋಗುವುದು. ನಾಯಿ ತಾನು ಕಚ್ಚಿದನ್ನ ನೆಕ್ಕಲು ಹೋಯ್ತು, ಹಾಕ್ನಂತ ವಾಂತಿ ಮಾಡ್ತದೆ, ಅದನ್ನೇ ಮೂಸಿ ನಕ್ಕಿ ಪುನಃ ಅದನ್ನೇ ತಿಂತದೆ. ಇದು ಇಂಥವರಿಗೆ ಸಂಬಂಧಪಟ್ಟ ಆಗ್ತದೆ. ಅದಕ್ಕೆ ಹೇಳೋದು, ಈಗ ನಾವು ಬಹಳ ದಿವಸಗಳಿಂದ ನೋಡ್ತಾ ಬಂದೀವಿ, ಬಹಳ ಅರಸರುಗಳನ್ನು ದೇವರು ಆರಿಸಿಕೊಂಡ್ರು, ಆದ್ರೆ ಅವರು ಮತ್ತೆ ವಿಗ್ರಹಾರ್ಧನೆಗೆ ಇದಕ್ಕೆ ಹಿಂದಿನ ಜೀವಿತವನ್ನು ಬಿಡ್ಲಿಲ್ಲ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದರಲ್ಲಿ ಏನಾದರೂ ಕೇಳುತ್ತಿರುವವರು ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ, ನಿಮ್ಮ ಪ್ರೀತಿಯಲ್ಲಿ ನಡೆಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರಿಂದಲೂ ಪಾಪ ಎಂದು ಹೊರಬರಲು ಸಾಧ್ಯವಿಲ್ಲ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಸ್ವಾಮಿ, ನೀವೊಬ್ಬರೇ ದೇವರು. ಹಾಗೆ ಅವರನ್ನು ಹೇರಳವಾಗಿ ಕ್ಷಮಿಸಿರಿ. ಮುಂದೆ ನಿಮ್ಮ ಸಾಕ್ಷಿಗಳಾಗಿ ಅವರವರ ಮಕ್ಕಳಿಗೂ ಇದೇ ವಿಷಯವನ್ನು ಎಲ್ಲವನ್ನು ಚೆನ್ನಾಗಿ ತಿಳಿಸಿ ಅವರೆಲ್ಲರೂ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ನಾನು ಕೂಡ ಹೆಚ್ಚು ತಿಳಿದುಕೊಳ್ಳುವಂತೆ ನೀವು ಮಾಡಿದಕ್ಕಾಗಿ ಸ್ತೋತ್ರ. ನನ್ನನ್ನು ಕೂಡ ಕ್ಷಮಿಸಿರಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಇವತ್ತು ವಾರದ ಮೊದಲನೆಯ ದಿವಸವಾಗಿದೆ. ಈ 2025ನೇ ಇಸವಿಯ ಕೊನೆಯ ಭಾನುವಾರವಾಗಿದೆ. ಇಲ್ಲಿವರೆಗೆ ನಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಿರಿ. ಮುಂದೆಯೂ ನಿಮ್ಮ ಆಶೀರ್ವಾದ ಇರಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಈ ವರ್ಷದ ಕೊನೆಯ ಭಾನುವಾರ ದೇವರು ನಿಮ್ಮನ್ನು ಇಲ್ಲಿವರೆಗೆಲ್ಲ ರೀತಿಯಲ್ಲಿ ಆಶೀರ್ವದಿಸಿದ್ದಾರೆ, ಸಹಾಯ ಮಾಡಿದ್ದಾರೆ, ಪಡೆದುಕೊಂಡಿದ್ದಾರೆ ಎಂಬುದಾಗಿ ನಂಬುತ್ತೇನೆ. ಮುಂದಿನ ದಿವಸಗಳಲ್ಲಿ ಕೂಡ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಒಳ್ಳೆಯ ಬುದ್ಧಿ, ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೊಟ್ಟು ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಲಿ. ಹಾಗೆ ನಿಮ್ಮ ಮಕ್ಕಳನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲಿ. ಯೇಸುವಿನ ನಾಮದಲ್ಲಿ